ಹಾಯ್ ಹಲೋ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕಲ್ಚರಲ್ ವ್ಯಾಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಸ್ನೇಹಿತರೆ. ಈ ಮಳೆಗಾಲದಲ್ಲಿ ನಮ್ಮ ಸಹ್ಯಾದ್ರಿ ಶ್ರೇಣಿಯ ಪರ್ವತಗಳನ್ನು, ಕಾಡುಗಳನ್ನು ನೋಡೋದೇ ಒಂದು ಖುಷಿ ಸ್ನೇಹಿತರೆ. ಹಾಗಾಗಿ ಇವತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರ್ತಕ್ಕಂಥ ಕಲ್ಲತ್ಗಿರಿ ಫಾಲ್ಸ್, ಕೆಮ್ಮಣ್ಣಗುಂಡಿ ಈ ಪ್ರದೇಶಗಳನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ ಸ್ನೇಹಿತರೆ. ಬನ್ನಿ ನೋಡಿ, ನಾವು ಹೋಗ್ತಾ ಇದ್ದೀವಲ್ಲ, ಈ ಕಾಡು ಎಷ್ಟು ಸುಂದರವಾಗಿದೆ, ನಿಮಗೆ ಕಾಣ್ತಾ ಇದೆ ಅಲ್ವಾ ಸ್ನೇಹಿತರೆ. ಬಹಳ ಮಂಜಿನಿಂದ ದಟ್ಟವಾಗಿರ್ತಕ್ಕಂಥ ಈ ಒಂದು ಕಾಡು ನೋಡಲಿಕ್ಕೇ ಒಂದು ಖುಷಿ ಅನಿಸುತ್ತೆ ಸ್ನೇಹಿತರೆ. ಹಾಗೆಯೇ ಇವತ್ತು ನಾವು ಕಲ್ಲತ್ಗಿರಿ ಫಾಲ್ಸಲ್ಲಿ ಏನೆಲ್ಲ ಇದೆ ನಿಮಗೆಲ್ಲ ಗೊತ್ತಿದೆ. ಕಲ್ಲತ್ಗಿರಿನಲ್ಲಿ ಒಂದು ಫಾಲ್ಸ್ ಇದೆ, ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ, ಚೌಡಮ್ಮನ ದೇವಸ್ಥಾನ ಇದೆ ಅಂತ ಹೇಳಿ. ಅದ್ರ ಬಗ್ಗೆ ನಾವು ಇವತ್ತೊಂದಿಷ್ಟು ನೋಡಿಕೊಂಡು ಮಳೆಯಲ್ಲಿ ಈ ಒಂದು ಮಂಜಿನ ವಾತಾವರಣದಲ್ಲಿ ಸುಂದರವಾಗಿರ್ತಕ್ಕಂಥ ಈ ಕಾಡನ್ನು ನೋಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ, ಹೋಗೋಣ. ನೋಡಿ, ಇದು ತರೀಕೆರೆಯಿಂದ ಸುಮಾರು 20 ಕಿಲೋಮೀಟ್ರ್ ಆಗುತ್ತೆ. ಲಿಂಗದಳ್ಳಿ ಅಂತಕ್ಕಂಥ ಒಂದು ಹಳ್ಳಿ ಮೂಲಕ ನಾವು ಹೋಗಬೇಕಾಗುತ್ತೆ. ನೋಡಿ, ನಮ್ಮ ಮುಂದೆ ಕಾಣ್ತಾ ಇರ್ತಕ್ಕಂಥ ಏನು ಪರ್ವತ ಶ್ರೇಣಿಗಳಿದೆ, ಇದನ್ನು ಚಂದ್ರದ್ರೋಣ ಪರ್ವತ ಅಂತಲೂ ಸಹ ಕರೀತಾರೆ ಸ್ನೇಹಿತರೆ. ಈ ತಪ್ಪಲಿನಲ್ಲಿರ್ತಕ್ಕಂಥದ್ದೇ ಕಲ್ಲತ್ಗಿರಿ ಒಂದು ಸ್ಥಳ ಸ್ನೇಹಿತರೆ. ನೋಡಿ, ಈ ಕಲ್ಲತ್ಗಿರಿಯ ವಾತಾವರಣವನ್ನು ನೋಡ್ಕೊತ ಈ ಒಂದು ದೇವಾಲಯಗಳನ್ನ ನೋಡ್ಕೊಂಡು ಬರೋಣ ಸ್ನೇಹಿತರೆ. ಬನ್ನಿ ಹೋಗೋಣ. ನೋಡಿ, ನಮ್ಮ ಭಾರತೀಯ ಸಂಪ್ರದಾಯಗಳಲ್ಲಿ ಅನೇಕ ನಂಬಿಕೆಗಳು, ಆಚರಣೆಗಳು ಚಾಲ್ತಿನಲ್ಲಿದ್ದೇವೆ ಸ್ನೇಹಿತರೆ. ಅದರಲ್ಲಿ ನೋಡಿ, ಈ ಚೌಡಮ್ಮನ ದೇವಾಲಯ ಇದೆಯಲ್ಲ, ಇದನ್ನು ನಾವು ಇವತ್ತೊಂದು ವಿಶೇಷ ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಒಬ್ಬ ಭಕ್ತ ಆ ದೇವಿಯ ಮುಂದೆ ಕುಳಿತಿದ್ದಾನೆ. ಪೂಜಾರಿ ಒಂದು ನೂಲಿನ ಒಂದು ಸುತ್ತಿ, ಆ ಒಂದು ಬಿಂದಿಗೆಗೆ ಸುತ್ತಿ ಅಲ್ಲಿಂದ ಆ ವ್ಯಕ್ತಿಗೆ ಸುತ್ತುತ್ತಾ ಇದ್ದಾನೆ. ಹಾಗೆಯೇ ಅದಕ್ಕೆ ನೋಡಿ, ಏನೋ ಒಂದು ಸುತ್ತಿದಾದಮೇಲೆ ಮುಂದೆ ಒಂದು ಏನಿಟ್ಟಿದ್ದಾನೆ ಅಂತಂದರೆ, ನೋಡಿ ಸ್ನೇಹಿತರೆ, ಒಂದು ಮಡಿಕೆ ಇಟ್ಟಿದ್ದಾನೆ ಕೆಳಗೆ. ಮಡಿಕೆ ಮೇಲೆ ಒಂದು ತೆಂಗಿನಕಾಯಿ ಇಟ್ಟಿದ್ದಾನೆ. ತೆಂಗಿನಕಾಯಿ ಮೇಲೆ ಒಂದು ವಿಭೂತಿ ಗಟ್ಟಿ ಇಟ್ಟಿದ್ದಾನೆ. ವಿಭೂತಿ ಗಟ್ಟಿ ಮೇಲೆ ನೋಡಿ ಒಂದು ನಿಂಬೆಹಣ್ಣಿಟ್ಟು ಅದ್ರ ಮೇಲೆ ಅದ್ರ ಮುಂದೆ ಒಂದು ಕೋಳಿಮಠ ಇಟ್ಟಿದ್ದಾನೆ ಸ್ನೇಹಿತರೆ. ನೋಡಿ, ಅದ್ರ ಮೇಲೆ ಒಂದು ಕರ್ಪೂರ ಇಟ್ಟು ಕರ್ಪೂರನ ಹಚ್ಚಿಸ್ತಾ ಇದ್ದಾನೆ ಸ್ನೇಹಿತರೆ. ಹಚ್ಚಾದಮೇಲೆ ಮುಂದೆ ಇರ್ತಕ್ಕಂಥ ಏನು ಕಟ್ಟಿನ ಚೌಡಮ್ಮ ಇದ್ದಾಳೆ, ಆಕೆಗೆ ಪೂಜೆಯನ್ನು ಸಲ್ಲಿಸ್ತಾರೆ. ನೋಡಿ, ಪೂಜೆ ಮಾಡ್ತಾ ಇದ್ದಾನೆ. ಕರ್ಪೂರ ಉರಿತಾ ಇದೆ. ಈಗಾಗಲೇ ಹೇಳಿದಾಗೆ ಮಡಿಕೆ, ತೆಂಗಿನಕಾಯಿ, ವಿಭೂತಿ ಗಟ್ಟಿ, ನಿಂಬೆಹಣ್ಣು. ನೋಡಿ, ಪೂಜೆ ಆದ ನಂತರ ಮಚ್ಕುಡ್ಲು ತೊಗೊಂಡು ಈ ಬಲಿ ಕೊಡ್ತಾರಲ್ಲ, ಆ ರೀತಿ ನೋಡಿ ಮುಂದೆ ಇಟ್ಟಿರ್ತಕ್ಕಂಥ ಈ ಏನು ಕಾಯಿ, ಮೊಟ್ಟೆ ಇದೆಲ್ಲ ಇದೆ, ಅದಕ್ಕೆ ಗುರಿ ಇಟ್ಟು ಯಾವ ರೀತಿ ಹೊಡಿತಾನೆ ನೋಡಿ ಸ್ನೇಹಿತರೆ. ಈಗ ನೋಡಿ, ಪೀಸ್ ಆಗೋಯ್ತು. ಈಗ ಕಟ್ಟು ಬಿಡ್ತು ಅಂತ ಆ ಭಕ್ತಿಗೆ ಏನೋ ಒಂದು ನೆಮ್ಮದಿ ಸ್ನೇಹಿತರೆ. ತನ್ನೊಳಗಿರ್ತಕ್ಕಂಥ ಭ್ರಮೆನೋ ಭಕ್ತಿನೋ ಗೊತ್ತಿಲ್ಲ ಸ್ನೇಹಿತರೆ. ಆನಂತರ ಆ ಬಿಂದಿಗೆಯಲ್ಲಿರ್ತಕ್ಕಂಥ ನೀರನ್ನು ಈ ಭಕ್ತನ ಮೇಲೆ ಸುರಿತಾನೆ. ಹೇಳ್ತಾನೆ ಪೂಜಾರಿ, ನಿನಗೆ ಕಟ್ಟು ಬಿಟ್ಟೋಗಿದೆ, ನಿನಗೆ ಒಳ್ಳೆಯದಾಗುತ್ತಪ್ಪ, ಆಯಿತು, ನೀನು ಹರಕೆ ಹೊತ್ಕೊಂಡಿರೋದು ತೀರಿದೆ ಇವತ್ತು ಅಂತ ಹೇಳಿ ಅವನಿಗೊಂದು 2 ಚೌಮ್ ನೀರು ಹಾಕಿ ಅಲ್ಲಿಂದ ಆತನನ್ನು ಕಳಿಸ್ಕೊಡ್ತಾರೆ ಸ್ನೇಹಿತರೆ. ಇದು ಒಂದು ವಾಡಿಕೆ, ನಂಬಿಕೆ, ಆಚರಣೆ. ಇದಕ್ಕೇ ಈ ಕಟ್ಟಿನ ಚೌಡಮ್ಮ ಅಂತಲೂ ಈ ಒಂದು ದೇವತೆಯನ್ನು ಕರೀತಾರೆ ಸ್ನೇಹಿತರೆ. ಇದು ಎಷ್ಟು ಸರಿನೋ ತಪ್ಪೋ ಅದು ಅವರವರ ಭಕ್ತಿಗೆ ಬಿಟ್ಟಂಥ ವಿಚಾರ ಸ್ನೇಹಿತರೆ. ಹಾಗೆ ಬನ್ನಿ ಸ್ನೇಹಿತರೆ, ಮುಂದೆ ಈ ಕಲ್ಲತ್ಗಿರಿ ಫಾಲ್ಸ್ ಏನಿದೆ
ಅಲ್ಲಿಂದ ಹರ್ಕೊಂಡು ಹೋಗ್ತಾ ಇರ್ತಕ್ಕಂಥ ನೀರು ಸ್ನೇಹಿತರೆ ಇದು. ಹಾಗೆಯೇ ಹರಿತಾ 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 ಇದು ಟಿ ಬಿ ಡ್ಯಾಮ್ಗೆ ಹೋಗಿ ಸೇರ್ಕೊಳುತ್ತೆ ಅಂತ ಹೇಳ್ತಾರೆ. ನಾವೀಗ ಕಾಡನ್ನು ನೋಡ್ಕೊತ ಹಾಗೆ ಮುಂದೆ ನಾವು ಕೆಮ್ಮಣ್ಣುಗುಂಡಿ ಕಡೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಬನ್ನಿ ಮುಂದೆ ಕೆಮ್ಮಣ್ಣುಗುಂಡಿನಲ್ಲಿ ಏನೆಲ್ಲ ಇದೆ, ಹಾಗೆಯೇ ಅಲ್ಲಿನ ಪ್ರಕೃತಿ ಸೌಂದರ್ಯ, ಅಲ್ಲಿನ ವಾತಾವರಣ ತುಂಬ ಅದ್ಭುತವಾಗಿರ್ತಕ್ಕಂಥ ವಾತಾವರಣ ಸ್ನೇಹಿತರೆ. ಅದು ನೋಡೋದೇ ಒಂದು ಖುಷಿ ಅನಿಸುತ್ತೆ. ಬನ್ನಿ ಹಾಗೆ ಹೋಗ್ತಾ ಈ ಕಾಡನ್ನು ನೋಡ್ಕೊತ ನಾವು ಮುಂದೆ ಹೋಗೋಣ. ಹೋಗ್ತಾ 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 ನಮಗೆ ನಿಜಕ್ಕೂ ಯಾವುದೋ ಒಂದು ಸ್ವರ್ಗಲೋಕದಲ್ಲಿ ಹೋಗ್ತಾ ಇದ್ದೀವೇನೋ, ನಮ್ಮ ಒಂದು ರಾಜ್ಯದಲ್ಲಿ ಇಂತಹ ಒಂದು ಪರಿಸರ ಇದೆಯಾ ಅಂತಕ್ಕಂಥದ್ದೇ ಒಂದು ಆಶ್ಚರ್ಯ ಅನಿಸುತ್ತೆ ಸ್ನೇಹಿತರೆ. ನಿಜಕ್ಕೂ ಕಣ್ಣೆರಡು ಸಾಲದು ಸ್ನೇಹಿತರೆ. ಆ ಮರಗಿಡಗಳು, ಪಕ್ಷಿಗಳ ಇಂಚರ ನಿಜಕ್ಕೂ ಕೇಳ್ತಾ ಇದ್ದರೆ ಕೇಳೋಣ ಕೇಳೋಣ ಅನಿಸುತ್ತೆ. ನೋಡ್ತಾ ಇದ್ದರೆ ಕಣ್ಣುಗಳೆರಡು ಸಾಲಲ್ವೇನೋ ಅನ್ನೋ ರೀತಿಯಲ್ಲಿ ನಮ್ಮ ಪ್ರಕೃತಿ ಅಷ್ಟೊಂದು ಸುಂದರಮಯವಾದ ಸೌಂದರ್ಯದಿಂದ ಕೂಡಿರ್ತಕ್ಕಂಥದ್ದು ಸ್ನೇಹಿತರೆ. ನೋಡ್ಕೋತಾ ಹೋಗೋಣ. ಬನ್ನಿ ಬನ್ನಿ ಸ್ನೇಹಿತರೆ ಹೋಗೋಣ. ಈ ಕಾಡು ನಮಗೆಲ್ಲ ಇಷ್ಟ ಆಗುತ್ತೆ ಯಾಕೆ ಗೊತ್ತಾ ಸ್ನೇಹಿತರೆ? ಯಾಕಂತಂದರೆ ನಾವು ಮೂಲತಃ ಕಾಡಿನಿಂದಲೇ ಬಂದವರಲ್ವೇ. ಈ ಕಾಡಲ್ಲಿರ್ತಕ್ಕಂಥ ನದಿಗಳು, ಪರ್ವತಗಳು, ಹಳ್ಳಗಳು, ತೊರೆಗಳು, ಬಾನೆತ್ತರಕ್ಕೆ ಬೆಳೆದು ನಿಂತಿರ್ತಕ್ಕಂಥ ದೊಡ್ಡ ದೊಡ್ಡ ಮರಗಳು, ಸುಂದರ ನಯನ ಮನೋಹರವಾಗಿರ್ತಕ್ಕಂಥ ಈ ದೃಶ್ಯಗಳು ನಿಜಕ್ಕೂ ನಮ್ಮನ್ನು ಅನಾದಿ ಕಾಲದಿಂದಲೂ ಕಾಡ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ. ಹಾಗಾಗಿ ಎಲ್ಲರಿಗೂ ನಮಗೆ ಕಾಡು ಅಂದರೆ ತುಂಬ ಇಷ್ಟ. ಒಂದ್ಸರಿ ಏನಾದ್ರು ಹೋಗಿ ಬರಬೇಕು ಅಂತ ಅನಿಸುತ್ತೆ ಅಲ್ವಾ ಸ್ನೇಹಿತರೆ? ನೋಡಿ ನಾನು ಈಗಾಗಲೇ ಹೇಳಿದಾಗೆ ನಾವು ಚಂದ್ರದ್ರೋಣ ಪರ್ವತದ ಮೇಲೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ನಾವು ಈಗಾಗಲೇ ನೋಡಿದಂತಹ ಏನು ಕಲ್ಲತ್ಗಿರಿ ಫಾಲ್ಸ್ ಹತ್ರ ಇದ್ದಂಥ ವೀರಭದ್ರ ಸ್ವಾಮಿ ಏನು ದೇವಸ್ಥಾನ ಇದೆ, ಆ ಒಂದು ದೇವಸ್ಥಾನಕ್ಕೆ ಅನೇಕ ಜನ ಭಕ್ತರು ಅಲ್ಲಿಗೆ ಬರ್ತಾರೆ ಸ್ನೇಹಿತರೆ. ಯಾಕಂತಂದರೆ ಅದು ಪುಣ್ಯ ಸ್ಥಳ ಅಂತ ಹೇಳಿ ಅಲ್ಲಿಗೆ ಅನೇಕ ದೇವತೆಗಳನ್ನು ಕರೆತಂದು ಪುಣ್ಯ ಅಂತ ಮಾಡಿ ಅಲ್ಲಿಂದ ಆ ಪೂಜೆಗಳನ್ನ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಇದಲ್ದಲೇ ಈ ಒಂದು ಪ್ರದೇಶದಲ್ಲಿ ಬಾಬಾ ಬುಡಯಂಗಿರಿ ಇದೆ, ಹೆಬ್ಬೆ ಜಲಪಾತ ಇದೆ, ಮುಳ್ಳಯ್ಯನಗಿರಿ ಇದೆ, ಸೀತಾಳಯ್ಯನಗಿರಿ ಇದೆ, ದೇವಿರಮ್ಮನ ಬೆಟ್ಟ ಇದೆ. ಹೀಗೆ ಹೇಳ್ತಾ ಹೋದರೆ ಸುಂದರವಾಗಿರ್ತಕ್ಕಂಥ ನಯನ ಮನೋಹರವಾಗಿರ್ತಕ್ಕಂಥ ಪರ್ವತ ಶ್ರೇಣಿಗಳು ನಮ್ಮ ಕಣ್ಮುಂದೆ ಕಾಣಿಸ್ತಾ ಹೋಗ್ತದೆ ಸ್ನೇಹಿತರೆ. ನಾವೆಲ್ಲ ಒಂದು ದಿನಕ್ಕೆ ಇದನ್ನು ನೋಡೋಕ್ಕಾಗೋದಿಲ್ಲ. ಒಂದೊಂದು ದಿನ ಒಂದೊಂದು ಪ್ಲೇಸಿಗೆ ಬಂದು ನಾವು ನೋಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಅದರಲ್ಲೂ ಈ ಮಳೆಗಾಲದಲ್ಲಿ ಬಂದ್ರಂತೂ ತುಂಬ ಅದ್ಭುತವಾಗಿರ್ತಕ್ಕಂಥ ನೇಚರನ್ನು ನಾವು ಎಂಜಾಯ್ ಮಾಡ್ಬೋದು ಸ್ನೇಹಿತರೆ. ಬನ್ನಿನಿ. ಹಾಗೆ ನಾವು ಇವತ್ತು ಕೆಮ್ಮಣ್ಣುಗುಂಡಿ ಅಂತ ಹೇಳಿದ್ನಲ್ವ ನಿಮಗೆ, ಈ ಕೆಮ್ಮಣ್ಣುಗುಂಡಿ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಅಲ್ಲೂ ಸಹ ಅನೇಕ ಥರದ ಒಂದು ಸ್ಥಳವನ್ನು ನಾವು ನೋಡ್ಬೋದು. ಸುಂದರವಾಗಿರ್ತಕ್ಕಂಥ ಪಾರ್ಕ್ಗಳನ್ನ ಮಾಡಿದ್ದಾರೆ. ಆಮೇಲೆ ಈಗ ಅಲ್ಲಿ ಮೈನ್ಸ್ ನಡೀತಾ ಇಲ್ಲ ಸ್ನೇಹಿತರೆ, ಹಿಂದೆ ನಡೀತಾ ಇತ್ತು ಅಂತ ಹೇಳ್ತಾರೆ. ಈಗೇನು ನಡೀತಾ ಇಲ್ಲ, ಆದರೆ ಅದೊಂದು ಸುಂದರವಾಗಿರ್ತಕ್ಕಂಥ ಸ್ಥಳ ಸ್ನೇಹಿತರೆ. ವಾತಾವರಣ ಅಂತಲೂ ಬೇಸಿಗೆಗೆ ಏಳು ಮಾಡಿಸಿದಂಥ ಸ್ಥಳ ಸ್ನೇಹಿತರೆ. ಅಷ್ಟು ಕೂಲಾಗಿರ್ತಕ್ಕಂಥ ಪ್ರದೇಶ. ಈಗಲೂ ಗಾಳಿ ತುಂಬ ಬೀಸ್ತಾ ಇದೆ ನೋಡಿ. ನಮಗೆ ಇಳಿದು ಆ ಚಳಿ ಆಗ್ತಾಯಿದೆ. ಆ ಚಳಿನಲ್ಲೂ ಈ ಒಂದು ವಾತಾವರಣವನ್ನು ನೋಡಬೇಕು ಅಂತ ಹೇಳಿ ನಾವು ಹೋಗ್ತಾ ಇದ್ದೀವಿ ನೋಡಿ. ಇದೆಲ್ಲ ಕೆಮ್ಮಣ್ಣುಗುಂಡಿ ಸುತ್ತಮುತ್ತ ಇರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಪಾರ್ಕ್ ಸ್ನೇಹಿತರೆ. ಬನ್ನಿ ಹಾಗೆ ನೋಡ್ಕೋತಾ ನಾವು ಮುಂದೆ ಹೋಗೋಣ. ಇಲ್ಲಿ ಹಳೆಯದಾಗಿರ್ತಕ್ಕಂಥ ಒಂದು ಐಬಿ ಇದೆ. ಆ ಐಬಿನೂ ಸಹ ನಾವು ನೋಡ್ಬೋದು. ಮುಂದೆ ಸುಂದರವಾಗಿರ್ತಕ್ಕಂಥ ಒಂದು ಏನು ಈ ಪಾರ್ಕ್ ಒಳಗೆ ಅನೇಕ ಥರದ ಪ್ರಾಣಿಗಳನ್ನು ಮಾಡಿ ನಿಲ್ಲಿಸಿದ್ದಾರೆ ಸಿಮೆಂಟಲ್ಲಿ. ಜೊತೆಗೆ ಇಲ್ಲೊಂದು ಕೋಟೆ ಥರ ಇದೆ. ಅಲ್ಲಿಗೆ ನಾವು ನೋಡಿ ಅಲ್ಲಿ ಮೆಟ್ಲು ಕಾಣುತ್ತಲ್ಲ, ಅಲ್ಲಿಂದ ಹತ್ತಿ ಮೇಲೆಲ್ಲ ಓಡಾಡಿಕೊಂಡು ಇಡೀ ಸುತ್ತ 360 ಡಿಗ್ರಿನಲ್ಲಿರ್ತಕ್ಕಂಥ ಈ ಒಂದು ಪ್ರದೇಶವನ್ನು ನಾವು ಕಣ್ತುಂಬ ನೋಡಿ ಖುಷಿ ಪಡ್ಬೋದು ಸ್ನೇಹಿತರೆ. ನೀವು ಒಮ್ಮೆ ಬನ್ನಿ. ಈ ಕೆಮ್ಮಣ್ಣುಗುಂಡಿಗೆ ಬಂದರೆ ನೀವು ಕಲ್ಲತ್ತಿ ಫಾಲ್ಸ್ ನೋಡ್ಬೋದು, ಕೆಮ್ಮಣ್ಣುಗುಂಡಿ ನೋಡ್ಬೋದು, ಹೆಬ್ಬೆ ಜಲಪಾತ ನೋಡ್ಬೋದು. ಇಷ್ಟೆಲ್ಲ ಒಂದು ದಿನದಲ್ಲಿ ನೋಡಿಕೊಂಡು ಆರಾಮಾಗಿ ನಾವು ಬೆಂಗಳೂರು ಕಡೆ ಹೋಗ್ಬೋದು ಸ್ನೇಹಿತರೆ. ಬನ್ನಿ ಒಂದು ಸರಿ ನೀವು ಎಂಜಾಯ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ತೆ ಸ್ನೇಹಿತರೆ. ಥ್ಯಾಂಕ್ ಯು.